ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂಬ ನಾಮಫಲಕಗಳನ್ನು ನಾವು ಎಲ್ಲೆಂದರಲ್ಲಿ ನೋಡುತ್ತಿರುತ್ತೇವೆ. ಆದರೆ ಇದನ್ನು ಓದಿ ಅರ್ಥೈಸಿಕೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ. ಎಲ್ಲಿ ನೋಡಿದರೂ ಕಾಡು ಮರಗಳನ್ನು ನೆಲಸಮ ಮಾಡಿ ಅಲ್ಲಿ ಬೃಹದಾಕಾರದ ಕಟ್ಟಡಗಳು ತಲೆ ಎತ್ತುತ್ತಿವೆ. ಪುಟ್ಟ ನಗರ ಮಡಿಕೇರಿಯ ಸುತ್ತಮುತ್ತ ಒಂದಷ್ಟು ಹಸಿರು ಹರಿದ್ವರ್ಣ ಕಾಡು ಕಾಣಸಿಗುತ್ತಿದೆ. ಇದೇ ಈ ಮಡಿಕೇರಿ ನಗರದ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಹಸಿರು ಅಪರೂಪವಾಗಲೂಬಹುದು. ಅಲ್ಲಲ್ಲಿ ಅಳಿದುಳಿದ ಕೆಲವು ಮರಗಳನ್ನು ಕೂಡ ಕೆಡವಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದುವರಿಯುತ್ತಿದೆ. ಸರ್ಕಾರವೇ ಇದಕ್ಕೆ ಮುಂದಾದರೆ ಸಾಮಾನ್ಯ ಜನರು ಏನು ಮಾಡಬಹುದು? ಈ ರೀತಿಯ ದೃಶ್ಯವೊಂದು ನಗರದ ಸ್ಟೇವರ್ಟ್ ಹಿಲ್ ಹೋಟೆಲ್ ವ್ಯಾಲ್ಯೂ ಬಳಿ ಕಂಡುಬಂದಿದೆ. ನ್ಯಾಯಾಧೀಶರ ವಸತಿ ಗೃಹ ನಿರ್ಮಾಣದ ಉದ್ದೇಶದಿಂದ ಇಲ್ಲಿ ಈ ರೀತಿಯಾಗಿ ಮರಗಳನ್ನು ಧರೆಗುಳಿಸಲಾಗಿದೆ. ಬಹುಶಃ ಇದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಹಿರಿಯ ರಾಜಕಾರಣಿ ಎಂಸಿ ನಾಣಯ್ಯನವರು ಇದನ್ನು ಸಹಿಸಿಕೊಳ್ಳಲಿಲ್ಲ. ಇಲ್ಲಿ ಈ ರೀತಿ ಅರಣ್ಯ ಹನನ ಮಾಡುತ್ತಿರುವುದರ ಬಗ್ಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿ ನಗರದ ಪ್ರಾಕೃತಿಕ ಸೌಂದರ್ಯ ಉಳಿದಿರುವುದೇ ಮಡಿಕೇರಿ ನಗರದ ಬೆಟ್ಟಗುಡ್ಡ ಪ್ರದೇಶಗಳಿಂದ ಮತ್ತು ಗಿರಿಕಂದರಗಳಿಂದ. ಚಿಕ್ಕದಾಗಿರ್ತಕ್ಕಂಥ ಮಡಿಕೇರಿ ನಗರದ ಸುತ್ತಳತೆ ಕೇವಲ 7 ಕಿಲೋಮೀಟರ್ ಮಾತ್ರ. 7 ಕಿಲೋಮೀಟರ್ ಇರ್ತಾ ಇರ್ತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನು ಹೇರಳವಾಗಿ ಹೊಂದಿರತಕ್ಕಂಥ ಮಡಿಕೇರಿ ನಗರದ ಸುತ್ತಮುತ್ತಲು ಇರ್ತಾ ಇರ್ತಕ್ಕಂಥ 4 ಬೆಟ್ಟಗಳು, ಗಿರಿಕಂದರಗಳು, ಇದು ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ. ನಾವು ಈ ಒಂದು ಗಿರಿಕಂದರಗಳನ್ನು ಮತ್ತು ಗುಡ್ಡಕಾಡುಗಳನ್ನು ಮತ್ತು ಗಿರಿಕಂದರಗಳನ್ನು ನಾವು ರಕ್ಷಿಸದೆ ಹೋದರೆ ಇದರ ಮೇಲೆಯೂ ಕೂಡ ನಾವು ಅತ್ಯಾಚಾರವನ್ನು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದರೆ ಮಡಿಕೇರಿ ನಗರ ಒಂದು ಹಾಳು ಕೊಂಪೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹ ಇರಬಾರದು. ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಟ್ಯೂವರ್ಟ್ ಹಿಲ್ ಆಗಲಿ, ಡಾಕ್ಟರ್ಸ್ ಹಿಲ್ ಆಗಲಿ, ನಮ್ಮ 4 ಸುತ್ತಮುತ್ತ ಪ್ರದೇಶದಲ್ಲಿರ್ತಕ್ಕಂಥ ಗಿರಿಕಂದರಗಳು ಮತ್ತು ಗುಡ್ಡಕಾಡುಗಳು ಇವುಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಅತಿಕ್ರಮಣಕ್ಕೆ ಅವಕಾಶ ಕೊಡಬಾರದು. ಎಲ್ಲಿ ಅತಿಕ್ರಮಣ ನಡೆದರೂ ಕೂಡ ಅದನ್ನು ಕೂಡಲೇ ಅದನ್ನು ಹಿಂದಕ್ಕೆ ಪಡಿಬೇಕು. ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ದಾಖಲು ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆ ನಾನು ಹಲವಾರು ಪತ್ರಗಳನ್ನು ಕೂಡ ಬರೆದಿದ್ದೀನಿ ಮತ್ತು ಅವರ ಗಮನವನ್ನು ಕೂಡ ಸೆಳೆದಿದ್ದೀನಿ. ಈ ಸಂದರ್ಭದಲ್ಲಿ ನಾವು ಈ ಒಂದು ಸ್ಟ್ಯೂವರ್ಟ್ ಹಿಲ್ನ ಪಕ್ಕದಲ್ಲಿ ನಡುತೋಪು ಬೆಳೆಸಿರ್ತಕ್ಕಂಥ ಕಾರಣ, ಈ ಹಿಂದೆ ಗವರ್ನರ್ ಧರ್ಮವೀರರವರು ನಮ್ಮ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 4 ಗಿರಿಕಂದರಗಳು ಯಾವುದಂತೂ ನಮ್ಮ ಮಡಿಕೇರಿಯ ಸುತ್ತಮುತ್ತ ಇವೆಲ್ಲವುಗಳನ್ನು ಕೂಡ ಅರಣ್ಯ ಇಲಾಖೆಯ ಮುಖಾಂತರ ಸಂಪೂರ್ಣವಾಗಿರ್ತಕ್ಕಂಥ ಸೋಷಿಯಲ್ ಫಾರೆಸ್ಟ್ ನಡೆಸಿ ಸಂಪೂರ್ಣವಾಗಿ ಇದನ್ನು ಗಿಡಮರಗಳನ್ನು ಬೆಳೆಸಿರ್ತಕ್ಕಂಥದ್ದು ಅವರ ಕಾಲದಲ್ಲಿ. ಅಲ್ಲಿಂದ ಅದನ್ನು ಮುಂದುವರಿಸಿಕೊಂಡು ಅರಣ್ಯ ಇಲಾಖೆಯವರು ಬಂದು ಮಡಿಕೇರಿ ನಗರದ ಸುತ್ತಮುತ್ತ ಇರ್ತಕ್ಕಂಥ ಈ ಅರಣ್ಯ ಪ್ರದೇಶ ಯಾವುದಿದೆ ಅದನ್ನು ಕಳೆದ ಕೆಲವು ವರ್ಷಗಳಿಂದ ಸಂಪೂರ್ಣವಾಗಿ ಈ ಭಾಗದಲ್ಲಿ ಅಲ್ಲಿ ಇಲ್ಲಿ ನೆಲೆಸಿರ್ತಕ್ಕಂಥವರು ಅತಿಕ್ರಮಣ ಮಾಡ್ತಾ ಇರ್ತಕ್ಕಂಥ ಕಡಿದು ಮಡಿಕೇರಿ ನಗರವನ್ನ ಮತ್ತು ಮಡಿಕೇರಿ ಗಿರಿಕಂದರಗಳನ್ನ, ಗುಡ್ಡಗಾಡು ಪ್ರದೇಶಗಳನ್ನ ಬೂಳು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನಾವು ಈಗ ಸ್ಟ್ಯೂವರ್ಟ್ ಹಿಲ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅತಿ ಎತ್ತರದ ಒಂದು ಪ್ರದೇಶ ಮತ್ತು ಆ ಭಾಗದಲ್ಲಿ ಇರ್ತಾ ಇರ್ತಕ್ಕಂಥ ಗಿರಿಕಂದರಗಳು ಪ್ರಕೃತಿ ಸೌಂದರ್ಯದ ನೆಲೆವೀಡಾಗಿ ಬಹುಶಃ ನಾವು ಕೊಡಗಿನಲ್ಲೇ ಮತ್ತು ಕರ್ನಾಟಕ ಮಡಿಕೇರಿಯಲ್ಲಿ ನೆಲೆಸಿರ್ತಕ್ಕಂಥ ನಾವಲ್ಲ, ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಪ್ರವಾಸಿಗರು ಯಾರಿದ್ದಾರೆ ಅವರು ಬಂದು ಇದನ್ನು ನೋಡ್ತಾ ಇರ್ತಕ್ಕಂಥದ್ದು. ಮತ್ತು ಹಿರಿಯ ಅನುಭವಿ ರಾಜಕಾರಣಿ ಎಂಸಿ ನಾಣಯ್ಯನವರ ಈ ಹೇಳಿಕೆ ಅಕ್ಷರಶಃ ಸತ್ಯ. ಮಡಿಕೇರಿ ನಗರದೊಳಗೆಯೇ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಅದೆಷ್ಟೋ ಕಟ್ಟಡಗಳು ಪಾಳು ಬಿದ್ದಿರಬೇಕಾದರೆ ಇಲ್ಲಿ ಅರಣ್ಯ ಕಡಿದು ವಸತಿ ಗೃಹ ನಿರ್ಮಿಸುವ ಅಗತ್ಯವಿಲ್ಲ ಎಂಬುದಾಗಿ. ಯಾಕಂದ್ರೆ ಇಂತಹ ಪಾಳು ಬಿದ್ದ ವಸತಿ ಗೃಹಗಳು ಇಂದು ಕುಂಡ ಪೋಖರಿಗಳ ತಾಣವಾಗಿದೆ. ಅಲ್ಲಿ ಏನೇನೋ ಕೆಟ್ಟ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಆದ್ದರಿಂದ ಇಂತಹ ಕಟ್ಟಡಗಳನ್ನು ದುರಸ್ತಿಗೊಳಿಸಿಯೋ ಅಥವಾ ಕೆಡವಿ ನೂತನ ಗೃಹ ನಿರ್ಮಾಣವನ್ನು ಮಾಡಬಹುದು. ಅದು ಬಿಟ್ಟು ಮರಗಳನ್ನು ಕೆಡವಿಯೇ ಇಲ್ಲಿ ಕಟ್ಟಡ ನಿರ್ಮಾಣವಾಗಬೇಕಾ? ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳೇನೋ ಆಗಲಿ, ಆದರೆ ಮಡಿಕೇರಿ ನಗರದ ಅಂದವನ್ನೇ ಕಾಪಾಡಿಕೊಂಡು ಬಂದಿರುವ ಹಸಿರು ಮರಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ? ಆದಷ್ಟು ಮರಗಳನ್ನು ಬೆಳೆಸಬೇಕಾಗಿದೆಯೇ ಹೊರತು ನಾಶಪಡಿಸುವುದು ಸರಿಯೇ? ಅದೇನೇ ಇರಲಿ, ಈ ವಿಚಾರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಶ್ರೀಮಾನ್ ಎಂಸಿ ನಾಣಯ್ಯನವರು ಈ ವಿಷಯವನ್ನು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ನಡೆಸಿದ ನಂತರವಾದರೂ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಲಿ. ಅರಣ್ಯವನ್ನು ನಾಶ ಮಾಡದೆ ಸೂಕ್ತ ಸ್ಥಳಗಳಲ್ಲಿ ಈ ಸರ್ಕಾರಿ ಕಟ್ಟಡಗಳ ನಿರ್ಮಾಣವಾಗಲಿ. ಮರಗಳನ್ನು ಬೆಳೆಸಿ ಮಡಿಕೇರಿ ನಗರವನ್ನು ಉಳಿಸಿ ಎಂಬುದೇ ಸಂಗಮದ ಆಶಯ.